ಇತಿಹಾಸ ಹಿಂದಿನವ್ರು ಏನು ಮಾಡಿದ್ರು ಅದು ಮುಂದಿನವ್ರು ಮಾಡೋದು ಇತಿಹಾಸ ಅಂತಾರ. ಹಿಂದೆ ಇತಿಹಾಸ ಇತ್ತಪ್ಪ, ನಮ್ಮವ್ರಿಗೆ ಮಾಡ್ತಿದ್ರು ಅಂತೇಳಿ ಇತಿಹಾಸಿಕ. ಅದು ಐತಿಹಾಸಿಕ ಇವು 5. ಈಗ ಇತಿಹಾಸಿಕ ಅಂದ್ರೆ ಹಿಂದಿನವ್ರು ಏನು ಇತಿಹಾಸ ಇತ್ತು, ಹಿಂದಿನವ್ರದ್ದು ಏನು ಇತಿಹಾಸ ಇತ್ತು ಅದನ್ನು ನಾನೀಗ ಮುಂದುವರಿಸ್ತೀನಿ ಅಂತ ಅಂದಂಗೆ. ಈಗ ಅದನ್ನು ಏನು ಅಂತಂದ್ರೆ, ಹಿಂದೆ ಕಾಮ್ರೇಡ್ ಅಮೀರ್ ಅಲಿ ಅವರು, ಯಾಕಂದ್ರೆ ನಾವು ಇದ್ದೀವಿ ಅದ್ರಾಗ ಇಲ್ಲ ಅಂತ ಅಲ್ಲ, ಕಾಮ್ರೇಡ್ ಅಮೀರ್ ಅಲಿ ಅವರು ಸುಮಾರು 8 ಅಲೌನ್ಸ್ ಅನ್ನ ಕಟ್ ಮಾಡಿಸಿ ಒಪ್ಪಂದಕ್ಕೆ ಸಹಿ ಮಾಡಿಸಿದ್ರು. 8 ಅಲೌನ್ಸ್, 1 ಇಲ್ಲ 2 ಇಲ್ಲ, 8 ಅಲೌನ್ಸ್ ಅನ್ನ ಕಟ್ ಮಾಡಿಸಿ ಒಪ್ಪಂದಕ್ಕೆ ಸಹಿ ಮಾಡಿದರು. ಅದು ಇವರು ಇತಿಹಾಸ. ಯಾಕಂದ್ರೆ ಅಮೀರ್ ಅಲಿ ಅವರು ಇತಿಹಾಸದಾಗ 8 ಕಟ್ ಮಾಡಿದ್ರು, ನಾನೇ ಕಟ್ ಮಾಡಬಾರ್ದು ಅಂತ ಹೇಳಿ ಹೌಸ್ ರೆಂಟ್ ಅಲೌನ್ಸ್ ಇಲ್ಲ. ಅದು ಎಷ್ಟು ಕೋಟಿ ಆಗ್ತದ? 18 ಕೋಟಿ ಆಗ್ತದ. ಮತ್ತೆ ನೀವು ಎಲ್ಲರ 1 ಕೋಟಿ 2 ಕೋಟಿ ಅಂದ್ಕೊಂಡ್ರಿ ನೀವು, 18 ಕೋಟಿ ಅದು ಹೌಸ್ ರೆಂಟ್ ಅಲೌನ್ಸ್. ಹೌಸ್ ರೆಂಟ್ ಅಲೌನ್ಸ್ ಇಲ್ಲ. ಈಗ ಅಂಡರ್ಗ್ರೌಂಡ್ ಅಲೌನ್ಸ್ ಮೊದಲು ಪಾಪ 20% ಇತ್ತು. ಒಂದು 8 ದಿವಸ 10 ದಿವಸ ದುಡಿದಿದ್ರೆ ಪೂರ್ತಿ ಬರ್ತಿತ್ತಪ್ಪ 2300. ಈಗ 4450 ಮಾಡಿದ್ರೆ ಪೂರ್ತಿ ದುಡಿಬೇಕು 26 ದಿವಸ. ಅದ್ರಾಗ ನೀವು 26 ದಿವಸ 4 ಸಂಡೇ ದುಡಿದು 4 ರೆಸ್ಟ್ ತಗೊಂಡ್ರಿ ಅಂದ್ರೆ 1 ದಿವಸ ಕಟ್. 3 ರೆಸ್ಟ್ ತಗೋಬೇಕು. 3 ರೆಸ್ಟ್ ತಗೊಂಡ್ರೆ ಏನು ಕಟ್ ಆಗೋದಿಲ್ಲ, 4450 ರೂಪಾಯಿ ಬರ್ತದೆ. ನೀವು 4 ರೆಸ್ಟ್ ತಗೊಂಡ್ರಿ ಅಂದ್ರೆ 1 ದಿವಸ ಕಟ್. ಅದಾದ್ಮೇಲೆ ಈಗ 300 ಯೂನಿಟ್ ಆದ್ಮೇಲೆ KEB ರೇಟ್ ಯೂನಿಟ್, ಹೌಸ್ ಮನೆಗಳಿಗೆ ಕರೆಂಟ್ ಬಿಲ್ಲು 300 ತನ 150 ಅಂದ್ರೆ ಟೋಟಲ್ 450 ರೂಪಾಯಿ ಆಗ್ತದೆ. ಅದಾದ್ಮೇಲೆ ಅದನ್ನು ರೇಟ್ ಏರಿಸಿದ್ದಾರೆ. ಬಟ್ 100 ಯೂನಿಟ್ ತನ ಫ್ರೀ ಇದ್ದಿದ್ದನ್ನು ಇವತ್ತು ಅದನ್ನು ರೇಟ್ ಏರಿಸಿದ್ದಾರೆ. ಆದರೆ 300 ಯೂನಿಟ್ ಮೇಲೆ ಹೋದರೆ KEB ರೇಟ್ ಅದು ಇವತ್ತು ಈಗ ಮತ್ತೆ ರೇಟ್ ಹೆಚ್ಚಾಗ್ತಾ ಇದೆ. 9,900 ಆಗ್ಬೋದು, 10 ರೂಪಾಯಿನೂ ಆಗಬಹುದು. ಇದು ಅದರ ಜೊತೆಗೆ ಇವತ್ತು ಕ್ಯಾಂಟೀನ್ದು ನೀವೆಲ್ಲರೂ ಹಿಂದೆ 50 ಪೈಸೆದಾಗ ಊಟ ಮಾಡ್ತಿದ್ರಪ್ಪ. ಅದು 50 ಪೈಸೆ ಇದ್ದಿದ್ದನ್ನ 3 ರೂಪಾಯಿ 85 ಪೈಸಾ ಅಂದ್ರೆ 3 ರೂಪಾಯಿ 33 ಪೈಸಾ ರೇಟನ್ನು ಹೆಚ್ಚಿಗೆ ಮಾಡಿ ಇವತ್ತು ಅದನ್ನ ರೇಟ್ ಏರಿಸಿದ್ದಾರೆ. ಈ ರೀತಿ ಇವತ್ತು ನಾವು ಪಡ್ಕೊಂಡಿದ್ದೆಷ್ಟು? 48 ಕೋಟಿ ಅಂದ್ರೆ ತಿಂಗಳಿಗೆ 4 ಕೋಟಿ 36 ಲಕ್ಷ ಅಂತಾರ. 4 ಕೋಟಿ 36 ಲಕ್ಷ ಇಲ್ಲ, ಅದು 4 ಕೋಟಿಲಿ 20 ಲಕ್ಷ ಉಳಿದಿದೆ. ಇನ್ನು 4 ಕೋಟಿ ಅಂದಾಜು 4 ಕೋಟಿ ಅದರಲ್ಲಿ ಒಂದು 20 ಲಕ್ಷ ಉಳಿದಿದೆ. ಆದರೆ ಇವತ್ತು ನಾವು ವಾಪಸ್ ಕೊಟ್ಟು ಕಂಪನಿಗೆ ಉಳಿದಿದ್ದೆಷ್ಟು? 18 ಕೋಟಿ HR ಹೌಸ್ ರೆಂಟ್ ಅಲೌನ್ಸ್ನಲ್ಲಿ, 5 ಕೋಟಿ ಅಂಡರ್ಗ್ರೌಂಡ್ ಅಲೌನ್ಸ್ನಲ್ಲಿ 1 ವರ್ಷಕ್ಕೆ, ಮತ್ತೆ 5 ಕೋಟಿ KEBಯಲ್ಲಿ ಇದು ಹೌಸ್ ರೆಂಟ್ ಇದರಲ್ಲಿ KEB ರೇಟ್ನಲ್ಲಿ ಎಷ್ಟಾಯ್ತು? 18 ಒಂದು 10 28 ಕೋಟಿ ಆಯ್ತು. ಕ್ಯಾಂಟೀನ್ನಾಗೆ ಅಂದಾಜು 1 ಕೋಟಿ. 1 ವರ್ಷಕ್ಕೆ ನಾನು ಹೇಳ್ತಾ ಇರೋದು, 1 ತಿಂಗಳಿಗೆಲ್ಲ, 1 ವರ್ಷಕ್ಕೆ 29 ಕೋಟಿ ಆಯ್ತು. ಇವತ್ತು 4 ವರ್ಷದಿಂದ PLIB ಇಲ್ಲ, 4 ವರ್ಷದಿಂದ PLIB ಇಲ್ಲ. ಸುಮ್ಮನೆ 6 ಕೋಟಿ ತಿಂಗಳು ವರ್ಷಕ್ಕೆ ಹಿಡ್ಕೊಂಡ್ರೆ ಅದು 24 ಕೋಟಿ ಆಯ್ತು. 24 ಕೋಟಿ 29 ಕೋಟಿ 53 ಕೋಟಿ ಆಯ್ತು. ಇವ್ರು ತಗೊಂಡಿದ್ದೆಷ್ಟು? 48 ಕೋಟಿ 1 ವರ್ಷಕ್ಕೆ. ಅಂದ್ರೆ ಇನ್ನು ಮ್ಯಾನೇಜ್ಮೆಂಟ್ಗೆ ಎಷ್ಟು ಉಳಿತು? 5 ಕೋಟಿ ಮ್ಯಾನೇಜ್ಮೆಂಟ್ಗೆ ಉಳಿತು. ಈ ರೀತಿ ಇವರು ಮಾಡಿರ್ತಕ್ಕಂಥ ಒಪ್ಪಂದವನ್ನ ನಾವು ಅದನ್ನು ವಿರೋಧ ಮಾಡಲೇಬೇಕಾಗಿದೆ. ಅದಕ್ಕಾಗಿ ಕಾರ್ಮಿಕ ಬಂಧುಗಳಲ್ಲಿ ನನ್ನ ಸವಿನಯ ಪ್ರಾರ್ಥನೆ ಏನೆಂದರೆ, ಇವತ್ತು ಆ ಕಡೆಯ TUCI ಸಂಘಟನೆ ಅದು ಗೆಲ್ಲಬಾರದು, ನಮ್ಮ ಸಪೋರ್ಟ್ ತಗೊಂಡು ಗೆಲ್ತು. ಆದರೆ ಆ ಸಂಘಟನೆಯಲ್ಲಿ ಅಧ್ಯಕ್ಷರನ್ನೇ ಕಿತ್ತುವಾಗಿದ್ದೀವಿ ಅಂತ ಹೇಳಿ ಪೇಪರ್ನ ಹಾಕಿಬಿಟ್ರು. ಅದು ಸಂಘಟನೆ. ಆ ಸಂಘಟನೆ 8 ಅಲೌನ್ಸ್ ಕಳೀತು.
ಈ ಕಡೆ ನೀವು ಹೋದ ಸಲ ಚುನಾವಣೆಯಲ್ಲಿ ಭಾರಿ ಬಹುಮತದಿಂದ ನಾನು ಎಲೆಕ್ಟ್ರಿಕ್ ಸೆಕ್ಷನ್ ಮುಂದೆ ಸ್ಪೀಚ್ ಮಾಡಕ್ಕೆ ಹೇಳಿದ್ದೆ, ಈಗ ಬೆಂಗಳೂರು ಜನರಲ್ ಸೆಕ್ರೆಟರಿ ನೀವು ಓಟ್ ಹಾಕಿದ್ರೆ ನಿಮಗೆ ನೋಡಕ್ಕೂ ಆತ ಸಿಗೋದಿಲ್ಲ ಅಂತ ನಾನು ಅವತ್ತೇ ಹೇಳಿದ್ದೆ. ಅವ ನೋಡಕ್ಕೂ ಸಿಕ್ಕಿಲ್ಲ, ನಿಮ್ದು ಯಾರ್ದು ಮುಖನೂ ನೋಡಿಲ್ಲ. ಮೊನ್ನೆ ಪಬ್ಲಿಕ್ ಸ್ಪೀಚ್ನಾಗ ಆ ಸ್ಪೀಚ್ ಮಾಡಿದ್ರಾಗೆ ಯಾವನ ಬರ್ತಾನೆ ಹಿಂದ ಮುಂದ ನೋಡ್ಕೊತ ಸ್ಪೀಚ್ ಮಾಡ್ತಿದ್ದ. ಅದು ಆತ ಏನು ಹೇಳಿದನು ಆತಗೆ ಗೊತ್ತಿಲ್ಲ. G12ಗೆ ಜೀವನ್ ಮಾಡ್ದ, ಜೀವನದವ್ರಿಗೆ G12 ಮಾಡ್ದ. ಅದನ್ನೇ ಪೇಪರ್ನವರು ಬರೆದು ಬಿಟ್ರು. ಪಾಪ ಪೇಪರ್ನವ್ರನ್ನು ಅದನ್ನೇ ಬರೆದು ಅದನ್ನೇ ಪೇಪರ್ನಾಗೂ ಬಂತು. ನಾವು ಪೇಪರ್ನವ್ರಿಗೆ ಕೇಳಿದ್ರಿ ಏನ್ರಿ G1 G12 ಅಂತ್ರಿ, G12 ಜೀವನ್ ಅಂತಾರಲ್ಲ, ಆತ ಜನರಲ್ ಸೆಕ್ರೆಟರಿ ಏನು ಹೇಳ ಅದು ಬರ್ದಿವ್ರಿ ಅಂದ್ರು. ಸೊ ಈ ರೀತಿ ಇರ್ತಕ್ಕಂಥ ಒಂದು ಸಂಘಟನೆ, ಆ ಸಂಘಟನೆಯಲ್ಲಿ ಈ ಆಡಳಿತ ವರ್ಗದ ವಿರುದ್ಧ ಮಾತಾಡಲಿಕ್ಕೆ ಯಾರಿಗೂ ತಯಾರಿಲ್ಲ, ಯಾರೂ ತಯಾರಿಲ್ಲ. ಇವತ್ತು ನೀವು ನೋಡ್ಬೋದು, ಇವತ್ತ ವಾಟ್ಸ್ಆ್ಯಪ್ನಾಗ ನಡೀತಾ ಇದೆ ಏನಂತಂದ್ರೆ 10 ರೂಪಾಯಿದಿಂದ 20 ರೂಪಾಯಿ ಮಾಡಿದ್ರು ಟಿವಿಷಯ ಸಂಘಟನೆ ಅದನ್ನು ವಿರೋಧ ಮಾಡ್ತು ಅಂತ. ಯಾಕಂದ್ರೆ ನೀವು ಜನರಲ್ ಬಾಡಿ ಅಪ್ರೂವಲ್ ತಗೊಂಡಿಲ್ಲ ಅಂತ, ಅಥವಾ ಬಯಲಾ ತಿದ್ದುಪಡಿ ಆಗಿಲ್ಲ ಅಂತ. ನಿಮ್ಗೆ 10 ರೂಪಾಯಿ ಕೇಳಲಿಕ್ಕೆ ನಿಮಗೆ ಭಯ ಇಲ್ಲ ಅಂತಂದ್ರೆ ಹೋಗಿ ಇಡಿ ಮುಂದೆ ನಿಂತ್ಕೊಂಡು ಯಾಕೆ ಕಾರ್ಮಿಕರ ಮ್ಯಾಗ ಅನ್ಯಾಯ ಮಾಡ್ತಾ ಇದ್ದಿ, ಯಾಕೆ ಕಾರ್ಮಿಕರಿಗೆ ಚಾರ್ಜ್ ಶೀಟ್ ಕೊಡ್ತಾ ಇದ್ದಿ, ಯಾಕೆ ಕಾರ್ಮಿಕರಿಗೆ ಡಿಸ್ಮಿಸ್ ಮಾಡ್ತಾ ಇದ್ದಿ ಕೇಳ್ತಕ್ಕಂಥ ದಮ್ಮು ಇಲ್ಲ ನಿಮ್ಮ ಹತ್ತಿರ. ಅದು ತಗೊಂಡು ಬರ್ರಿ. ಮೊದಲ ಕಾರ್ಮಿಕರ ಬಗ್ಗೆ ಮಾತಾಡ್ತಕ್ಕಂಥದ್ದು ತಗೋರಿ, ಕಾರ್ಮಿಕರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ತಗೋರಿ. ಇವತ್ತು 10 ರೂಪಾಯಿ ಕಟ್ಟಾಗ ನಿಲ್ಸಿದ್ರೆ ಅದು ಸಾಧನೆ ಅಲ್ಲ. ಆ ಮ್ಯಾನೇಜ್ಮೆಂಟ್ ಇಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಹೆಂಗಿದೆ ಅಂದರೆ, ಇವತ್ತು ನೀವು ಹೋಗಿ ಮುಂಜಾನೆ ನೀವು ಹೋಗಿ ಅವ್ರಿಗೀಗ 10 ರೂಪಾಯಿ 20 ರೂಪಾಯಿ ಕಟ್ ಮಾಡಂತ ಯಾರು ಹೇಳಿದ್ರು? ಕಟ್ ಮಾಡಿದ್ರ? ಕಟ್ ಮಾಡ್ತಾ ಇದ್ದಾರ? 2 ತಿಂಗಳಿಂದ ಕಟ್ 2-3 ತಿಂಗಳಿಂದ ಕಟ್ ಮಾಡಿದ್ರ? ಮಾಡ್ತಾ ಇದ್ದಾರೆ. ಯಾರು ಮಾಡಂತ ಹೇಳಿದ್ರು? ಈವ್ನಿಂದವ್ರು ಹೇಳಿದ್ರು. ಈಗ ಬ್ಯಾಡ ಅಂತ ಯಾರು ಹೇಳಿದ್ರು? ಟಿವಿಷಯದವ್ರು ಹೇಳಿದ್ರು. ಇವ್ರು ಯೂನಿಯನ್ದವ್ರು ಮಾಡಂತ ಹೇಳಿದ್ರು, ಮಾಡಿದ್ರಿ. ಟಿವಿಷಯದವ್ರು ಬ್ಯಾಡ ಅಂತ ಹೇಳ್ತಾರ, ಮಾಡಿದ್ರಿ. ಈಗ ನಾವು ಹೋಗಿ ಮತ್ತೆ ಕೊಡ್ರಿ ಅಂದ್ರೆ ಕೊಡ್ತೀರ? ಇಲ್ಲ. ಯಾಕಂದ್ರೆ ಆಡಳಿತ ವರ್ಗದಾಗ ದಮ್ಮನೇ ಇಲ್ಲ. ಅದು CTO ಆಫೀಸ್, HR ಡಿಪಾರ್ಟ್ಮೆಂಟ್ ಮೆಸ್ ಅದದು. ಅದು ಏನಿಲ್ಲ, ಅದು ಜಲಡಿ ಇದ್ದಂಗೆ ಅದು. ಅಲ್ಲಿ ಯಾರು ಹೇಳೋರು ಇಲ್ಲ, ಯಾರು ಕಾನೂನು ತಜ್ಞರು ಇಲ್ಲ, ಯಾರು ಮಾತಾಡ್ಸೋರು ಇಲ್ಲ. ಅಲ್ಲಿ ಇಂಥ ಒಂದು ಹಟ್ಟಿ ಗೋಲ್ಡ್ ಮೈನ್ಸ್ನ ಬಾಸ್ ಆಗಿ ಕುಂತವ್ರು ಯಾರು? ಪ್ರಕಾಶ್ ಇಡಿ ಅವರು. ಆತಗೂ ಏನು ಗೊತ್ತಿಲ್ಲ. ABCD ಎಷ್ಟದವ ಅಂದ್ರೆ 10 ಅದಾವ ಅಂತ. ಅದಕ್ಕೆ ಒಂದು ಆಡಳಿತ ವರ್ಗ ಗಟ್ಟಿಯಾಗಿ ನಿಲ್ಲಬೇಕು, ಕಾರ್ಮಿಕರನ್ನ ವ್ಯವಸ್ಥಿತವಾಗಿ ಒಂದು ತಗೊಂಡು ಹೋಗಬೇಕು ಅಂತಂದ್ರೆ ಅದರ ಇದು ಬಾಸ್ ಯಾರು ಅಂತಂದ್ರೆ HR ಡಿಪಾರ್ಟ್ಮೆಂಟ್, CTO ಡಿಪಾರ್ಟ್ಮೆಂಟ್. CTO ಡಿಪಾರ್ಟ್ಮೆಂಟ್ ಮೂಗ್ ಹಿಡಿದ್ರೆ ಇಡೀ ಕಂಪನಿ ಬಾಯಿ ತೆಗಿಬೇಕು. ಆ ವ್ಯವಸ್ಥೆ CTOದಲ್ಲಿ ಇರಬೇಕು. ಆದರೆ ಇವತ್ತೇನಾಗಿದೆ, ಚಾರ್ಜ್ ಶೀಟ್ ಫ್ರೇಮ್ ಮಾಡಕ್ ಬರ್ತಾ ಇಲ್ಲ CTO ಪುಣ್ಯಾತ್ಮರಿ. ಇನ್ನು ನಿಮಗ ಇದೇನು ಮಾಡ್ತಾರೆ ಅವ್ರೇನಿಲ್ಲ, ಯಾವುದು ಒಂದು ಮುಚ್ಚಳಿಕೆ, ಅದು ಯಾವುದೋ ಹಳಿ ತೆಗಿತಾರ, ಅದನ್ನೇ ಮುಚ್ಚಳಿಕೆ ಅಂತ ಬರೀತಾರ, ಟೈಪ್ ಮಾಡ್ತಾರ. ಯಾವ್ದಾರ ಒಂದು ಚಾರ್ಜ್ ಶೀಟ್ ಅಂದ್ರೆ ಹಿಂದೆ ಯಾರಿಗೆ ಕೊಟ್ಟು ಚಾರ್ಜ್ ಶೀಟ್ ನೋಡ್ತಾರ, ಅದನ್ನೇ ಅದರ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಬದಲಿ ಮಾಡಿ ಟೈಪ್ ಮಾಡ್ತಾರ. ಇಂಥ ಒಂದು HR ಡಿಪಾರ್ಟ್ಮೆಂಟನ್ನು ಇವತ್ತು ಯಾರಾದರೂ ಹೋಗಿ ಅಳಿಗಾಡಿಸ್ಬೋದು, HR ಡಿಪಾರ್ಟ್ಮೆಂಟ್ಗಾಗಲಿ ಅಥವಾ ಇನ್ನೊಬ್ಬರಿಗಾಗಲಿ. ಅದಕ್ಕಾಗಿ ಇವತ್ತು ತಾವೆಲ್ಲರೂ ಇವತ್ತಿನ ಒಂದು ಪ್ರತಿಜ್ಞೆ ಮಾಡಬೇಕು. ನಿಮ್ಮ ಅಣ್ಣ ತಮ್ಮಂದರಿಗೆ, ನಿಮ್ಮ ಸಹಕಾರ್ಮಿಕರಿಗೆ, ನಿಮ್ಮ ಹಿತೈಷಿಗಳಿಗೆ ತಿಳಿ ಹೇಳಿ ಯಾವ ಪಕ್ಷ ಬಂದರೆ ಕಂಪನಿ ಉಳಿತದೆ. ಯಾಕಂದರೆ ಇವತ್ತಿನ ಈಗೇನು ಸದ್ಯದ ಪರಿಸ್ಥಿತಿ ಇದೆ, ಇದನ್ನೇ ಮುಂದುವರೆದರೆ ಇನ್ನೊಂದು 2 ವರ್ಷ 3 ವರ್ಷ ಈ ಕಂಪನಿ ನಡೀತಕ್ಕಂಥದ್ದು. RTV ಕನ್ನಡ, ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ. ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ, ಹಟ್ಟಿ ಚಿನ್ನದ ಗಣಿ. ಧನ್ಯವಾದಗಳು.